ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವೀಲ್ ಪೋಸ್ ಅಂದ್ರೆ ಚಕ್ರಾಸನವನ್ನ ಮಾಡಬೇಕಿದ್ರೆ ನಾವು ಯಾವ್ಯಾವ ತರ ಪ್ರಿಪರೇಷನ್ ಎಕ್ಸರ್ಸೈಸ್ಗಳನ್ನ ಮಾಡ್ಕೊಬೇಕು ಅಂತ ತೋರಿಸ್ತೀನಿ. ಯಾವುದೇ ನಾವು ಅಡ್ವಾನ್ಸ್ಡ್ ಆಸನಗಳನ್ನು ಮಾಡಬೇಕಿದ್ರೆ ಅದಕ್ಕೆ ಪ್ರಿಪರೇಷನ್ ವೆರಿ ಇಂಪಾರ್ಟೆಂಟು. ಅದಕ್ಕಿಂತ ಮೊದಲು ನೀವು ಸ್ವಲ್ಪ ವಾರ್ಮ್ ಅಪ್ ಎಕ್ಸರ್ಸೈಸ್ ಅನ್ನ ಮಾಡ್ಕೊಬೇಕಾಗತ್ತೆ. ವಾರ್ಮ್ ಅಪ್ ಇಲ್ದೇನೆ ನೀವು ಯಾವುದೇ ಎಕ್ಸರ್ಸೈಸ್ ಅನ್ನ ಮಾಡೋಕ್ಕಾಗಲ್ಲ. ಸೊ ವಾರ್ಮ್ ಅಪ್ ಅನ್ನ ನೀವು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ತರ ವಾರ್ಮ್ ಅಪ್ ಗಳನ್ನ ಒಂದೆರಡನ್ನ ಮಾಡ್ಕೊಬೇಕು, ಅಥವಾ ಸೂರ್ಯ ನಮಸ್ಕಾರ ಮಾಡಿದ್ರು ಓಕೆ. ಸೊ ನೆಕ್ಸ್ಟ್ ನೀವು ನಾವು ಈಗ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಟ್ ಅಂಡ್ ಕೌ ಪೋಸ್ ಅನ್ನ ಮಾಡೋಣ. ಕ್ಯಾಟ್ ಅಂಡ್ ಕೌ ಪೋಸ್ ಅನ್ನ ನೀವು ಮಾಡೋದ್ರಿಂದ ನಿಮಗೆ ಬ್ಯಾಕಿನ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ, ಮತ್ತೆ ನಿಮ್ಗೆ ಏನಾದ್ರು ಬ್ಯಾಕ್ ಪೇನ್ ಏನಾದ್ರು ಇದ್ರೂ ಅದು ಸಾಲ್ವ್ ಆಗೋಕ್ಕೂ ಅದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ನೀವು ಒಂದು 30 ಸೆಕೆಂಡ್ಸ್ 60 ಸೆಕೆಂಡ್ಸ್ ನೀವು ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ನೀವು ವಜ್ರಾಸನದಲ್ಲಿ ಕೂತ್ಕೊಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡು ಇವಾಗ ಹೇಗೆ ಕ್ಯಾಟ್ ಅಂಡ್ ಕೌ ಪೋಸ್ಗೆ ನೀವು ನಿಮ್ಮ ಬ್ಯಾಕ್ ಅನ್ನ ಮೂವ್ಮೆಂಟ್ ಮಾಡಿದಿರೋ ಅದೇ ತರ ಮಾಡ್ಬೇಕಾಗತ್ತೆ. ಸೊ ಈ ತರ ಕೂತ್ಕೊಳ್ಳಿ, ನಿಮ್ಮ ನೀಸನ್ನ ಈ ತರ ಹಿಡ್ಕೊಂಡು ಇನ್ಹೇಲ್ ಮಾಡ್ತಾ ಆರ್ಚ್ ಬ್ಯಾಕ್ ಮಾಡಿ, ಎಕ್ಸೇಲ್ ಮಾಡ್ತಾ ಬ್ಯಾಕ್ ಅನ್ನ ರೌಂಡ್ ಮಾಡಿ. ನಿಮ್ಮ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಮ್ ನೀವು ಇದನ್ನ ಮಾಡ್ಕೊಬೇಕಾಗತ್ತೆ. ಫ್ಲೆಕ್ಸಿಬಿಲಿಟಿ ಇದ್ದವರು ತುಂಬಾ ಟೈಮ್ ಮಾಡ್ಕೊಳ್ಳೋದೇನು ಬೇಡ, ನೀವು ಜಸ್ಟ್ ಒಂದು 10 ಕೌಂಟ್ ಮಾಡ್ಕೊಂಡ್ರೆ ಸಾಕು. ಬಟ್ ಫ್ಲೆಕ್ಸಿಬಿಲಿಟಿ ಇಲ್ಲ, ನೀವು ಫಸ್ಟ್ ಟೈಮು ವೀಲ್ ಪೋಸ್ ಅನ್ನ ಟ್ರೈ ಮಾಡ್ತೀರಾ ಅನ್ನೋರು ಇದನ್ನ ಜಾಸ್ತಿ ಹೊತ್ತು ಮಾಡ್ಕೊಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ವಜ್ರಾಸನದಿಂದನೇ ಈ ತರ ಲಿಫ್ಟ್ ಅಪ್ ಅಂಡ್ ಡೌನ್ ಅನ್ನ ನೀವು ಮಾಡಬೇಕು. ನಿಧಾನಕ್ಕೆ ಈ ತರ ಮೂಮೆಂಟ್ಸ್ ಗಳನ್ನ ಆಡ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ವಜ್ರಾಸನದಲ್ಲೇ ಕೂತ್ಕೊಂಡು ಎಷ್ಟಾಗತ್ತಷ್ಟು ಬ್ಯಾಕ್ ಬೆಂಡ್ ಈ ತರ ನೀವು ಬೆಂಡ್ ಮಾಡಬೇಕು. ಆಮೇಲೆ ಸ್ಲೋಲಿ ಪಪ್ಪಿ ಪೋಸ್. ಇದನ್ನು ಅಷ್ಟೇ ನಿಮ್ಮ ಬ್ಯಾಕಿಗೆ ತುಂಬಾ ಒಳ್ಳೆ ಎಕ್ಸರ್ಸೈಸ್ ಅನ್ನ ಕೊಡುತ್ತೆ. ಸೊ ನೀವು ಇದನ್ನ ಮಾಡ್ಕೊಂಡ್ರೆ ಚಕ್ರಾಸನ ಮಾಡ್ಬೇಕಿದ್ರೆ ಏನಾದ್ರೂ ಪೇನ್ ಆಗೋದು ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊಬಹುದು. ಫ್ಲೆಕ್ಸಿಬಿಲಿಟಿ ಇಲ್ಲ, ಶೋಲ್ಡರ್ ಸ್ಟ್ರೆಂತ್ ಸಾಕಾಗಲ್ಲ, ಕೋರ್ ಸ್ಟ್ರೆಂತ್ ಇಲ್ಲ ಅನ್ನೋರೆಲ್ಲ ಒಂದೇ ದಿನ ವೀಲ್ ಪೋಸ್ ಅನ್ನ ಮಾಡಕ್ಕಾಗಲ್ಲ. ಇದನ್ನೆಲ್ಲ ಸ್ಲೋಲಿ ನೀವು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಒಂದು 8 ಡೇಸ್ 10 ಡೇಸ್ ಬಿಟ್ಟು ನೀವು ವೀಲ್ ಪೋಸ್ ಅನ್ನ ಟ್ರೈ ಮಾಡಬೇಕು. ಇಲ್ಲ ಫ್ಲೆಕ್ಸಿಬಿಲಿಟಿ ಇದೆ ಅನ್ನೋರು ಇಮಿಡಿಯೇಟ್ ಆಗು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ವಾಲಿಗೆ ಈ ತರ ನೀವು ಪ್ರಾಕ್ಟೀಸ್ ಮಾಡಬೇಕು. ಸ್ಲೋಲಿ ನೀವು 1 ಆರ್ಮ್ ಡಿಸ್ಟೆನ್ಸ್ ಅನ್ನ ತಗೊಂಡು ವಾಲಿಂದ ದೂರ ನಿಂತ್ಕೊಂಡು ಈ ತರ ನೀವು ಬ್ಯಾಕ್ ಬೆಂಡ್ ಅನ್ನ ವಾಲ್ ಸಪೋರ್ಟ್ ಇಂದ ನೀವು ಟ್ರೈ ಮಾಡಬೇಕು. ನಿಂತ್ಕೊಂಡು ಟ್ರೈ ಮಾಡಬಹುದು, ಅಥವಾ ಕೂತ್ಕೊಂಡು ವಜ್ರಾಸನದಲ್ಲಿ ಕೂತ್ಕೊಂಡು ವಾಲ್ ಹತ್ರನು ನೀವು ಟ್ರೈ ಮಾಡಬಹುದು. ಯಾವ್ದು ಬೇಕಿದ್ರು ನೀವು ಮಾಡಿ. ಈ ತರ ಯೋಗ ವೀಲ್ ಇಟ್ಕೊಂಡವರು ಯೋಗ ವೀಲ್ ಅನ್ನ ತಗೊಂಡು ಬ್ಯಾಕ್ ಬೆಂಡಿಂಗ್ ಪ್ರಾಕ್ಟೀಸ್ ಅನ್ನ ನೀವು ಮಾಡ್ಕೊಬಹುದು. ಈ ತರ ನಿಮ್ ಬ್ಯಾಕ್ಗೆ ಯೋಗ ವೀಲ್ ಅನ್ನ ಇಟ್ಕೊಂಡು ಸ್ಲೋಲಿ ನೀವು ಕೆಲವೊಂದು ಮೂಮೆಂಟ್ ಗಳನ್ನ ಮಾಡಬೇಕು. ಬ್ಯಾಲೆನ್ಸ್ ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಬೇಕು. ಯೋಗ ವೀಲ್ ಮೇಲೆ ನೀವು ಬ್ಯಾಲೆನ್ಸ್ ಅನ್ನ ಕೇರ್ಫುಲ್ ಆಗಿ ಮಾಡ್ಕೊಬೇಕಾಗತ್ತೆ. ಈ ತರ ಮೂಮೆಂಟ್ ಗಳನ್ನೆಲ್ಲ ಮಾಡೋದ್ರಿಂದ ನಿಮ್ಗೆ ಬ್ಯಾಕ್ಗೆ ತುಂಬಾ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಮತ್ತೆ ನಿಮ್ಗೆ ವೀಲ್ ಪೋಸ್ ಮಾಡುವಾಗ ಎಲ್ಲಾದ್ರೂ ಬಿಡ್ತೀವೋ, ನಮ್ಮ ಹತ್ರ ಲಿಫ್ಟ್ ಮಾಡಕ್ ಆಗತ್ತೋ ಇಲ್ವೋ, ಶೋಲ್ಡರ್ ಸ್ಟ್ರೆಂತ್ ಸಾಕಾಗಲ್ವೇನೋ ಅಂತ ಅನ್ನೋರು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಹೆಲ್ಪ್ ಆಗತ್ತೆ. ಆ ತರ ಭಯಗಳೆಲ್ಲ ಇರಲ್ಲ. ನೋಡಿ ಈ ತರ ನೀವು ವೀಲ್ ಪೋಸ್ ಅನ್ನೇ ನೀವು ಮಾಡ್ತಿದ್ದೀರಾ, ಬಟ್ ಕೆಳಗಡೆ ಸಪೋರ್ಟ್ಗೆ ವೀಲ್ ಇದೆ ಅಷ್ಟೇ, ಯೋಗ ವೀಲ್ ಅನ್ನ ಇಟ್ಕೊಂಡಿದ್ದೀರಾ. ಸೊ ಇದರಲ್ಲಿ ನೀವು ಮೂಮೆಂಟ್ ಅನ್ನ ಮಾಡ್ಬೇಕಾಗತ್ತೆ ಈ ತರ. ಆಮೇಲೆ ಸ್ವಲ್ಪ ಹೋಲ್ಡ್ ಮಾಡಿ ನೀವು ಯೋಗ ಪೋಸ್ ಅಲ್ಲಿ ನೀವು ಹೆಂಗೆ ಹೋಲ್ಡ್ ಮಾಡ್ತೀರೋ, ಅಂದ್ರೆ ವೀಲ್ ಪೋಸ್ ಅನ್ನ ನೀವು ಮಾಡಿ ಹೆಂಗೆ ಹೋಲ್ಡ್ ಮಾಡ್ತೀರೋ ಅದೇ ತರ ಇದರಲ್ಲೂ ನೀವು ಹೋಲ್ಡ್ ಮಾಡ್ಕೊಬಹುದು. ನೆಕ್ಸ್ಟ್ ನಿಮ್ಮ ಹತ್ರ ಯೋಗ ಬಾಲ್ ಇದೆ ಅಂದ್ರೆ ಅದನ್ನ ಇಟ್ಕೊಂಡು ನೀವು ಬ್ಯಾಕ್ ಬೆಂಡಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಬಹುದು. ಈ ತರ ಯೋಗ ಬಾಲ್ ಇಲ್ದೇ ಇರೋರು ಚೇರ್ ಅನ್ನ ಯೂಸ್ ಮಾಡೋನು ನೀವು ಬ್ಯಾಕ್ ಬೆಂಡಿಂಗ್ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಇದೂನು ಅಷ್ಟೇ ನಿಮ್ ಬ್ಯಾಕ್ಗೆ ತುಂಬಾ ಸಪೋರ್ಟ್ ಕೊಟ್ಟು ಫ್ಲೆಕ್ಸಿಬಿಲಿಟಿಯನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಎಷ್ಟು ಸಾಧ್ಯ ಆಗತ್ತೋ
ಅಷ್ಟು ಈ ತರ ಮೂಮೆಂಟ್ಗಳನ್ನೆಲ್ಲ ನೀವು ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸ್ಲೋಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೊಂದು 8 ಡೇಸ್ 10 ಡೇಸ್ ಅಲ್ಲಿ ನೀವು ವಿತೌಟ್ ಸಪೋರ್ಟ್ ವೀಲ್ ಪೋಸ್ ಅನ್ನ ಮಾಡ್ಬೋದು ಆರಾಮಾಗಿ. ಈ ತರ ಹೋಲ್ಡ್ ಮಾಡ್ಕೊಂಡ್ರೆ ಸೇಮ್ ವೀಲ್ ಪೋಸ್ ಅಲ್ಲಿ ನೀವು ಹೆಂಗೆ ಹೋಲ್ಡ್ ಮಾಡ್ತೀರೋ ಅದೇ ತರ, ಬಟ್ ಬ್ಯಾಕ್ಗೆ ಸಪೋರ್ಟ್ ಸಿಗತ್ತೆ ಯೋಗ ಬಾಲ್ ಇಂದ. ನೀವು ಬಾಲ್ ಇಲ್ಲ ಅಂದ್ರೆ ಚೇರ್ ಅನ್ನು ಯೂಸ್ ಮಾಡ್ಬೋದು ಅಷ್ಟೇ. ಆಮೇಲೆ ನೆಕ್ಸ್ಟ್ ಫ್ಲೋರ್ ಮೇಲೆ ಟ್ರೈ ಮಾಡಬೇಕು. ಫಸ್ಟ್ ನೀವು ಬ್ರಿಡ್ಜ್ ಪೋಸ್ ಅನ್ನ ಅಪ್ ಅಂಡ್ ಡೌನ್ ಮಾಡ್ಕೊಬೇಕು. ಈ ತರ ಬ್ರಿಡ್ಜ್ ಪೋಸ್ ಅಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಾ ಮಾಡ್ತಾ ಆಮೇಲೆ ಬ್ರಿಡ್ಜ್ ಪೋಸ್ ಅನ್ನ ಮಾಡಿ ಹೋಲ್ಡ್ ಮಾಡಿ ಒಂದು 30 ಕೌಂಟು. ಆಮೇಲೆ ಸ್ಲೋಲಿ ಹಾಫ್ ವೀಲ್ ಅನ್ನ ಟ್ರೈ ಮಾಡಬೇಕು. ಹಾಫ್ ವೀಲ್ ಪೋಸ್ ಅರ್ಧ ಚಕ್ರಾಸನ ಫಸ್ಟ್ ಟ್ರೈ ಮಾಡ್ಕೊಬೇಕು. ಈ ತರ ಹ್ಯಾಂಡಿನ ಮೂವ್ಮೆಂಟ್ ಅನ್ನ ನೋಡ್ಕೊಳ್ಳಿ. ಈ ತರ ಹ್ಯಾಂಡ್ ಮೂವ್ಮೆಂಟ್ ಮಾಡಿ ಫೀಟ್ ಅನ್ನ ಇನ್ಸೈಡ್ ನೀವು ಸ್ಟೆಪ್ ಇಡ್ತಾ ಬರಬೇಕು. ಅವಾಗ ಬಾಡಿ ಮೂವ್ ಆಗುತ್ತಲ್ಲ, ಹಾಫ್ ವೀಲ್ ಕ್ರಿಯೇಟ್ ಆಗತ್ತೆ. ಹೆಡ್ ಅನ್ನ ಸ್ಲೋಲಿ ಲಿಫ್ಟ್ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ಹೆಡ್ ಲಿಫ್ಟ್ ಮಾಡಕ್ಕಾಗಲ್ಲ ಅಂದ್ರೆ ಹೆಡ್ ಅನ್ನ ಮ್ಯಾಟ್ ಮೇಲೆ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಹತ್ರ ಲಿಫ್ಟ್ ಮಾಡಕ್ ಆಗತ್ತೆ ಅಂದ್ರೆ ಮ್ಯಾಟ್ ಇಂದ ಹೆಡ್ ಅನ್ನ ಲಿಫ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಸ್ಟೇ ಮಾಡಿ ಒಂದು 30 ಕೌಂಟು. ಆಮೇಲೆ ನೆಕ್ಸ್ಟ್ ಟ್ರೈ ಮಾಡಿ ಫುಲ್ ವೀಲ್ ಪೋಸ್ ಅನ್ನ, ಇದು ಪೂರ್ಣ ಚಕ್ರಾಸನ. ಸ್ಲೋಲಿ ಈ ತರ ಮಾಡಿಕೊಂಡು ಲಿಫ್ಟ್ ಮಾಡಬೇಕು ನಿಮ್ಮ ಬಾಡಿನ ಮತ್ತೆ ಹೆಡ್ ಅನ್ನ ಎರಡನ್ನು ಫುಲ್ ಲಿಫ್ಟ್ ಮಾಡಿದ್ರೆ ಈ ತರ ಪೂರ್ಣ ಚಕ್ರಾಸನ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಹೊತ್ತು ಹೋಲ್ಡ್ ಮಾಡಕ್ಕಾಗಲ್ಲ ಅಂದ್ರೆ ಒಂದು 2-3 ಸೆಕೆಂಡ್ಸ್ ಇದ್ಕೊಂಡು ಡೌನ್ ಬರಬೇಕು. ಆಮೇಲೆ ನೆಕ್ಸ್ಟ್ ಡೇ ಟ್ರೈ ಮಾಡಬೇಕು. ಒಂದೇ ದಿನ ತುಂಬಾ ಟ್ರೈ ಮಾಡಿದ್ರೆ ನಿಮ್ ಬ್ಯಾಕ್ಗೆ ಪೇನ್ ಆಗುತ್ತೆ. ಸೊ ಸ್ಲೋಲಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಪೂರ್ತಿ ವೀಲ್ ಪೋಸ್ ಅನ್ನ ಮಾಡ್ಬೋದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.